ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ. ನನ್ನ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದ್ಬಿಟ್ಟು ದಿ ಮೋಸ್ಟ್ ಅವೈಟೆಡ್ ಪ್ರೋಮೋ ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ಕನ್ನಡ ಜನತೆ ಕಾಯ್ತಿರೋ ಒಂದು ಪ್ರೋಮೋ ಅಂತಲೇ ಹೇಳ್ಬೋದು. ಅದು ಏನಂದರೆ ವಿನಯ್ ಮತ್ತು ಪ್ರತಾಪ್ ಅವರ ಜಿದ್ದಾಜಿದ್ದಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅವರ ಫೈಟ್? ಪ್ರತಾಪ್ ಅವರು ಫಸ್ಟ್ ಟೈಮ್ ಅವರಿಗೋಸ್ಕರ ಅವರು ಸ್ಟ್ಯಾಂಡ್ ತೊಗೊಂಡಿದ್ದಾರೆ ವಿನಯ್ ಅವ್ರ ಮುಂದೆ ತುಂಬ ಗಟ್ಟಿಯಾಗಿ. ಅದು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇನ್ನು ವಿಚಾರಕ್ಕೆ ಬರೋದಾದರೆ, ಫಸ್ಟು ವಿನಯ್ ಹೋಗ್ಬಿಟ್ಟು ಒಂದು ಪಂಚ್ ಮಾಡ್ತಾರೆ. ಪಂಚ್ ಮಾಡಿಬಿಟ್ಟು ಹೇಳ್ತಾರೆ, ನನ್ನ ಹತ್ರ ಮಾತಾಡಬೇಕಾದ್ರೆ ಸರಿಯಾಗಿ ಮಾತಾಡೋದು ಕಲ್ತ್ಕೋ, ಇಲ್ಲಾಂದರೆ ಪರಿಣಾಮ ನೆಟ್ಟಿಗಿರಲ್ಲ ಅಂದ್ಬಿಟ್ಟು ಒಂದು ವಾರ್ನಿಂಗ್ ಮಾಡಿ ಪಂಚ್ ಮಾಡ್ತಾರೆ. ನನ್ನ ಪ್ರಕಾರ ಇದನ್ನು ಕಲ್ತ್ಕೋಬೇಕಾಗಿರೋದು ವಿನಯ್. ಪ್ರತಾಪ್ ಅವ್ರ ಜೊತೆ ಸರಿಯಾಗಿ ಮಾತಾಡಿ ಸ್ವಲ್ಪ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡೋದನ್ನ ವಿನಯ್ ಅವ್ರು ಕಲ್ತ್ಕೋಬೇಕು. ಯಾಕಂದರೆ ನೀವು ಅಬ್ಸರ್ವ್ ಮಾಡೋದಾದರೆ ವಿನಯ್ ಪ್ರತಾಪ್ ಅವ್ರ ಹತ್ರ ಮಾತಾಡೋ ಥರ ಬೇರೆ ಕಂಟೆಸ್ಟೆಂಟ್ಸ್ ಹತ್ರ ಮಾತಾಡೋ ಧೈರ್ಯ ಮಾಡಲ್ಲ. ಪ್ರತಾಪ್ ಅವರಂದರೆ ಅವ್ರಿಗೆ ಒಂದು ಸ್ವಲ್ಪ ಕಡಿಮೆನೇ, ಆ ಥರನೇ ಟ್ರೀಟ್ ಮಾಡ್ತಾರೆ ಫ್ರಮ್ ಡೇ ಒನ್. ಸೊ ಇದು ಪ್ರತಾಪ್ ಅವರಿಗೆ ವಿನಯ್ ಹೇಳ್ತಿದ್ದಾರಲ್ಲ, ಅದು ಪ್ರತಾಪ್ ಅವರಿಗೆ ಜಾಸ್ತಿ ಅನ್ವಯಿಸುತ್ತೆ ಅಂತ ನನಗನ್ಸುತ್ತೆ. ಇನ್ನು ಸೆಕೆಂಡ್, ಪ್ರತಾಪ್ ಅವರಿಗೆ ಚಾನ್ಸ್ ಬಂದಾಗ ಪ್ರತಾಪ್ ಅವರು ತುಂಬ ಚೆನ್ನಾಗೇ ಹ್ಯಾಂಡಲ್ ಮಾಡಿದರು ಅಂತ ಅನ್ನಿಸ್ತು. ಫಸ್ಟ್ ಟೈಮ್ ಟಕ್ಕರ್ ಕೊಟ್ಟರು ವಿನಯ್ ಅವರಿಗೆ ಅಂತಲೇ ಅನ್ನಿಸ್ತು. ಬರ್ತಾನೆ ಹೇಳ್ತಾರೆ, ಏನೋ ಅಂತ ಬಂದ್ಬಿಟ್ಟು ಜೋರಾಗಿ ಕಿರ್ಚ್ಕೊಂಡು ಬಂದರೆ ಇಲ್ಲಿ ಯಾರೂ ಎದುರುಕೊಳ್ಳೋರಿಲ್ಲ ನಿಮಗೆ ಅಂತೆಲ್ಲ ಫುಲ್ ವಿತ್ ಆ್ಯಕ್ಷನ್ ತೋರಿಸ್ತಾ ಇರ್ತಾರೆ. ಮನೆಯವರಾದರೆ ಅಂತೂ ಬಿದ್ದು ನಗ್ತಾ ಇರ್ತಾರೆ. ಮತ್ತು ಇನ್ನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇನ್ನು ನಾನು ಹತ್ರ ಮಾತ್ರ ಎಲ್ಲರ ಹತ್ರನೂ ಸಿಂಪತಿ ಗಿಟ್ಟಿಸ್ಕೊಳ್ಳೋಂಗೆ ಟ್ರೈ ಮಾಡ್ತಾ ಇರೋಂಗೆ ಅಂತ ನಿಮಗೆ ಅನಿಸುತ್ತೆ. ಅದೇ ನೀವು ಹತ್ರ ಮಾತ್ರ ನಾನು ನಿಮಗೆ ನಿಮ್ಮ ಮಕ್ಕಳ ಮೇಲೆ ಆಗಲಿ ನಿಮ್ಮ ಫ್ಯಾಮಿಲಿ ಮೇಲೆ ಆಗಲಿ ಪ್ರೀತಿ ಅಂತ ನಾನು ಅಂದ್ಕೊಬೇಕು. ಇದು ಯಾವ ನ್ಯಾಯ? ಮತ್ತು ಇವ್ರು ಹೇಳ್ತಾರೆ ವಿನಯ್ ಅವರು, ಸರಿಯಾಗಿ ಮಾತಾಡು ಮತ್ತು ಹಿಂಗೆಲ್ಲ ಅಂತ ಅಂದಾಗ ನೀನು ಯಾರೂ ಭಯ ಪಟ್ಕೊಳ್ಳೋಂಗಿಲ್ಲ ಅಂತೆಲ್ಲ ಪ್ರತಾಪ್ ಅವ್ರು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾದಮೇಲೆ ವಿನಯ್ ಅವ್ರು ಹೇಳ್ತಾರೆ, ನೀನು ಎದುರಿಸೋಕಲ್ವೋ ಇರೋದು ಅಂತಂದರೆ, ಅಯ್ಯಯ್ಯೋ ಭಯ ಆಗ್ತಿದೆ ವಿನಯಣ್ಣ ಅಂತೆಲ್ಲ ಡ್ರಾಮಾ ಮಾಡೋ ಒಂದು ವಿತ್ ಆ್ಯಕ್ಷನ್ ಟಕ್ಕರ್ ಕೊಟ್ಟರು ವಿನಯ್ ಅವರಿಗೆ ಅಂತ ಅನ್ನಿಸ್ತು. ಈ ಪ್ರೋಮೋ ನೋಡಿದ್ಮೇಲೆ ಪ್ರತಾಪ್ ಇಸ್ ಬ್ಯಾಕ್ ಅಂತ ಅನ್ನಿಸ್ತು. ಪ್ರತಾಪ್ ಅವರು ಫ್ರಮ್ ಡೇ ಒನ್ ಹಿಂಗೆ ಮಾಡ್ಕೊಂಡು ಬಂದಿದ್ದಿದ್ರೆ ಅವ್ರ ಗ್ರಾಫ್ ಇನ್ನೂ ಎಲ್ಲೋ ಹೋಗಿರೋದು ಅಂತ ನನಗನ್ಸುತ್ತೆ. ಸ್ಟಾರ್ಟಿಂಗಲ್ಲಿ ಹೌದು, ಅಷ್ಟು ನೆಗೆಟಿವಿಟಿ ಇಟ್ಕೊಂಡು ಬಂದಿದ್ದ ಮನುಷ್ಯ ಅಷ್ಟು ಚೆನ್ನಾಗಿ ಆಡೋದೇ ತುಂಬ ಡಿಫಿಕಲ್ಟ್ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಯಾರು ಎಂಟ್ರಿ ಕೊಡೋಕ್ಕೆ ಧೈರ್ಯ ಮಾಡಲ್ಲ. ಅವ್ರಿಗೆ ಅಷ್ಟು ನೆಗೆಟಿವಿಟಿ ಇದ್ರೂ ಅಷ್ಟು ಧೈರ್ಯ ಮಾಡಿ ಒಳಗಡೆ ಹೋಗಿ ಈಗ ಅಷ್ಟು ಧೈರ್ಯದಿಂದ ಒಂದು ಆಪೋಸಿಟ್ ಕಂಟೆಸ್ಟೆಂಟ್ಗೆ ಟಕ್ಕರ್ ಕೊಡ್ತಿರೋದು ಸೀರಿಯಸ್ಲಿ ತುಂಬ ಖುಷಿ ಆಗ್ತಾ ಇದೆ ನನಗೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಫುಲ್ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ. ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.